ಸಮರ್ಪಣಾ ಪದ್ಧತಿಯ 20ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 120ನೆಯ ಶ್ಲೋಕದಲ್ಲಿ, ಪಾದುಕಾದೇವಿ ಭರತನ ತಲೆ ಏರಿದ್ದರಿಂದ ಅವನಿಗೆ ಲೋಕಾಪವಾದ ತಪ್ಪಿತು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಭರತಸ್ಯೇವ ಮಮಾಪಿ ಪ್ರಶಮಿತ ವಿಶ್ವಾಪವಾದ ದುರ್ಜಾತ ಶೇಷೇವ ಶಿರಸಿ ನಿತ್ಯಂ ವಿಹರತು ರಘುವೀರ ಪಾದುಕೆ ಭವತಿ. ರಘುವೀರ ಪಾದುಕೆ, ಶ್ರೀರಾಮನ ಪಾದುಕೆಯೇ, ಭವತಿ ನೀನು, ಭರತಸ್ಯೇವ ಭರತನಂತೆ, ಮಮಾಪಿ ನನಗೂ, ಪ್ರಶಮಿತ ಹೋಗಲಾಡಿಸಲ್ಪಟ್ಟಿರುವ, ವಿಶ್ವ ಲೋಕದ, ಅಪವಾದ ಅಪವಾದಗಳಾದ, ದುರ್ಜಾತ ಕೆಟ್ಟ ಜನ್ಮವನ್ನು ಹೊಂದಿದವಳಾಗಿ, ಮಮ ನನ್ನ, ಶಿರಸಿ ತಲೆಯಲ್ಲಿ, ಶೇಷೇವ ಪರಿವಟ್ಟದಂತೆ, ನಿತ್ಯಂ ಯಾವಾಗಲೂ, ವಿಹರತು ವಿಹರಿಸಬೇಕು ಅಂದರೆ ಇರಬೇಕು. ಸಾಮಾನ್ಯವಾಗಿ ಸ್ವಲ್ಪ ತಪ್ಪು ನಡೆದ್ರು ಅಥವಾ ತಪ್ಪು ನಡೀದೇ ಇದ್ರೂ ನಡೆದ ಹಾಗೆ ಕಂಡ್ರು ಈ ಲೋಕ ಬಹಳ ಸುಲಭವಾಗಿ ಅಪವಾದವನ್ನ ಹೊರಿಸ್ಬಿಡುತ್ತೆ. ಹಾಗೆ ಭರತನಿಗೂ ಕೂಡ ರಾಜ್ಯದ ಆಸೆ ಇದ್ದಿರಬಹುದು ಎಂಬ ಲೋಕಾಪವಾದ ಬರುವ ಸಾಧ್ಯತೆ ಇತ್ತು. ಭರತ ಕಷ್ಟಪಟ್ಟು ಶ್ರೀರಾಮನ ಪಾದುಕೆನ ತನ್ನ ತಲೆಯಲ್ಲಿ ಧರಿಸಿದ್ದರಿಂದ ಲೋಕಾಪವಾದ ಬರದಂತೆ ಆಯಿತು. ಹಾಗೆಯೇ ಎಲೈ ಪಾದುಕೆಯೇ, ನೀನು ನನ್ನ ತಲೆಯಲ್ಲಿ ಪರಿವಟ್ಟದ ಹಾಗೆ, ಅಂದರೆ ಶೇಷವಸ್ತ್ರದ ಹಾಗೆ ಇದ್ದು ನನ್ನ ಸಕಲ ಅಪವಾದಗಳನ್ನೂ ಹೋಗಲಾಡಿಸ್ಬೇಕು ಅಂತಾರೆ ದೇಶಿಕರು. ಭರತನಿಗೆ ಅಪವಾದ ಬರಬಾರ್ದು ಅಂತ ಶ್ರೀರಾಮ ಪಾದುಕೆಗಳನ್ನ ಕೊಟ್ಟ. ಒಳ್ಳೆಯ ಆಚಾರ್ಯರುಗಳನ್ನ ಭಕ್ತಿಯಿಂದ ಆಶ್ರಯಿಸಿದವರಿಗೆ ಅಪವಾದವೇ ಮುಂತಾದ ಕೆಡುಕುಗಳು ಬರೋದೇ ಇಲ್ಲ. ಇತಿ ಶ್ರೀ ಕವಿತಾರ್ಕಿಕ ಸಿಂಹಸ್ಯ ಸರ್ವತಂತ್ರ ಸ್ವತಂತ್ರಸ್ಯ ಶ್ರೀಮದ್ ವೆಂಕಟನಾಥಸ್ಯ ಶ್ರೀ ವೇದಾಂತಾಚಾರ್ಯಸ್ಯ ಕೃತಿಷು ಶ್ರೀರಂಗನಾಥ ಪಾದುಕಾ ಸಹಸ್ರೇ ಸಮರ್ಪಣ ಪದ್ಧತಿ ಚತುರ್ಥಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.